ಇನ್ನು ಮೋದಿ ಬೆಂಗಳೂರು ಮೈಸೂರು ದಶಪಥ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಮಂಡ್ಯ ಭಾಗದ ದಶಪಥ ಸಂಚಾರಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು. ಪ್ರಧಾನಮಂತ್ರಿಗಳು ಇವತ್ತು ಮೋದಿ ಇಲ್ಲಿ ಮೈಸೂರು ಮತ್ತು ಬೆಂಗಳೂರು ದಶಪಥ ರಸ್ತೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ಆ ಒಂದು ಎಕ್ಸ್‌ಪ್ರೆಸ್ ವೇ ಅನ್ನ ಬಂದ್ ಮಾಡಲಾಗಿದೆ. ಸೊ ಹೀಗಾಗಿ ಬೇರೆಯ ರೂಟ್ ಅನ್ನ ಗೊತ್ತು ಮಾಡಲಾಗಿರುವಂಥದ್ದು. ಬೆಂಗಳೂರು ಟು ಮೈಸೂರುವರೆಗೂ ಆ ರೂಟ್ ಯಾವುದು, ಯಾವ ರೀತಿಯಾಗಿದೆ ಕೆಲವರಿಗೆ ಗೊತ್ತಿರೋದಿಲ್ಲ ಪಾಪ. ಯಾಕೆಂದರೆ ಎಕ್ಸ್‌ಪ್ರೆಸ್ ವೇ ಇರುತ್ತೆ ಅಂದ್ಬಿಟ್ಟು ಹೊರಟುಬಿಟ್ಟಿರ್ತಾರೆ. ಸೊ ಅವರಿಗೆ ಮಾಹಿತಿ ಬೇಕು ಅಂದರೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಯಾವ್ಯಾವ್ದ ಬದಲಾವಣೆಯನ್ನು ಮಾಡಲಾಗಿದೆ, ಅಲ್ಲಿ ರೂಟ್ ಮ್ಯಾಪ್ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೈಸೂರು ಟು ಬೆಂಗಳೂರು ಯಾವ ರೀತಿಯಾಗಿ ಹೋಗ್ಬೋದು ಅಂತ ಈಗ ಬಂದ್ ಮಾಡಲಾಗಿರುವಂಥ ಹಿನ್ನೆಲೆ ಎಕ್ಸ್‌ಪ್ರೆಸ್ ವೇ ಅನ್ನು ಈ ಮಾರ್ಗ ಬದಲಾವಣೆ ಮೈಸೂರು ಟು ಬೆಂಗಳೂರು, ಮೈಸೂರು, ಬನ್ನೂರು, ಕಿರುಗಾವಲು, ಆಮೇಲೆ ಮಳವಳ್ಳಿ ಬರುತ್ತೆ, ಹಲಗೂರು ಬರುತ್ತೆ. ಹಲಗೂರಿಂದ ಸೀದಾ ಸ್ಟ್ರೈಟ್ ಬಂದರೆ ಕನಕಪುರದ ಮೇಲೆ ಬೆಂಗಳೂರನ್ನ ರೀಚ್ ಆಗ್ಬೋದು. ಇದು ಹಲಗೂರು ಮೇಲೆ ಕನಕಪುರ ಬೆಂಗಳೂರನ್ನ ರೀಚ್ ಆಗುವಂಥ ಒಂದು ಮಾರ್ಗ ಮೈಸೂರು ಟು ಬೆಂಗಳೂರು. ನಾನು ಹೇಳ್ತಾ ಇರುವಂಥದ್ದು ಆ ಮೈಸೂರು ಟು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಬಂದಾಗಿದೆಯಲ್ಲ, ಸೊ ಆಲ್ಟರ್ನೇಟಿವ್ ವೇಸ್ ಇದು. ಇನ್ನೊಂದು ವೇ ಇದೆ ಮೈಸೂರು ಟು ಬೆಂಗಳೂರು ಬರೋದಾದ್ರೆ, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಬೆಂಗಳೂರು ಎರಡು ಒಂದೇ ಆಗುತ್ತೆ. ಇಲ್ಲಿ ನಾವು ಬೆಂಗಳೂರಿಂದ ಹೊರಟಂತ ಸಂದರ್ಭದಲ್ಲಿ ಚನ್ನಪಟ್ಟಣದವರೆಗೂ ಹೋಗಿ ಅಲ್ಲಿ ಲೆಫ್ಟ್ ತಗೊಂಡ್ರೆ, ಚನ್ನಪಟ್ಟಣ ಅಲ್ಲೊಂದು ಮಾರ್ಕೆಟ್ ಇದೆಯಲ್ಲ, ಲೆಫ್ಟ್ ತಗೊಂಡ್ರೆ ಸೀದಾ ಹಲಗೂರಿಗೆ ಹೋಗ್ತೀರಾ. ಹಲಗೂರಿಂದ ಮಳವಳ್ಳಿ ಮೇಲೆ ಸೀದಾ ಮೈಸೂರಿಗೆ ರೀಚ್ ಆಗ್ಬೋದು. ಇದು ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು ಆಲ್ಟರ್ನೇಟಿವ್ ವೇಸ್. ಬೆಂಗಳೂರು ಟು ಮೈಸೂರು ಎಕ್ಸ್‌ಪ್ರೆಸ್ ವೇ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಮಳವಳ್ಳಿ ಮೇಲೆ, ಮಳವಳ್ಳಿಗೆ ಬಂದ್ಬಿಟ್ಟು ಮಳವಳ್ಳಿಯಿಂದ ಹಲಗೂರಿಗೆ ಬಂದ್ಬಿಟ್ಟು ಅಲ್ಲಿಂದ ಚನ್ನಪಟ್ಟಣದ ಮೇಲೂ ಕೂಡ ಬೆಂಗಳೂರು ರೀಚ್ ಆಗ್ಬೋದು. ಅಥವಾ ಮಳವಳ್ಳಿ ಮೇಲೆ ಹಲಗೂರು ಟು ಕನಕಪುರದ ಮೇಲೆ ಸೀದಾ ನೀವು ಬೆಂಗಳೂರನ್ನ ರೀಚ್ ಆಗ್ಬೋದು. ಅದು ಎರಡನ್ನೂ ಕೂಡ ತೋರಿಸ್ತಾ ಇದೀವಿ ನಿಮಗೆ. ಬೆಂಗಳೂರಿಂದ ರಾಮನಗರ, ರಾಮನಗರದಿಂದ ಚನ್ನಪಟ್ಟಣ, ಚನ್ನಪಟ್ಟಣದಿಂದ ಹಲಗೂರು, ಹಲಗೂರಿಂದ ಮಳವಳ್ಳಿ, ಮೈಸೂರಿಗೆ ಸೀದಾ ರೀಚ್ ಆಗ್ಬೋದು. ಇದು ಆಲ್ಟರ್ನೇಟಿವ್ ವೇಸ್. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ, ಬಿಕಾಸ್ ನರೇಂದ್ರ ಮೋದಿ ಅವರು ಅಲ್ಲಿ ಗೆಜ್ಜಲಗೆರೆಯಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಎಕ್ಸ್‌ಪ್ರೆಸ್ ವೇ ಅನ್ನ. ಈ ಸಂದರ್ಭದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅದು ಬಂದಾಗಿದೆ. ಮೋಸ್ಟ್ ಪ್ರಾಬಬ್ಲಿ 3 ಗಂಟೆಯ ನಂತರ ಅದನ್ನ ಓಪನ್ ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೂ ಆಲ್ಟರ್ನೇಟಿವ್ ವೇಸ್ ಅಂದ್ರೆ ಇದೇ ಇರುವಂಥದ್ದು, ಮೈಸೂರಿಗೆ ಅಥವಾ ಬೆಂಗಳೂರಿಗೆ, ಮೈಸೂರಿಂದ ಬೆಂಗಳೂರು ಬರೋರು ಅಂತ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಹೋಗೋರಿಗೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಏನೇನೆಲ್ಲ ಆಗ್ತಾ ಇದೆ, ಏನಾಗತ್ತೆ ಅನ್ನುವಂಥದ್ರ ಬಗ್ಗೆ. ಇನ್ನೊಂದು ರೂಟ್ ಇದೆಯಂತೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಮೈಸೂರಿಂದ ತುಮಕೂರಿಗೆ ಹೋಗುವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ಹೀಗಾಗಿ ಅವ್ರಿಗೆ ಯಾವ ರೀತಿಯಾದಂಥ ವೇ ಇದೆ ಅಂತ ನಾವು ಗಮನಿಸೋದಾದ್ರೆ, ಮೈಸೂರಿಂದ ಶ್ರೀರಂಗಪಟ್ಟಣ, ಪಾಂಡವಪುರ, ನಾಗಮಂಗಲ, ಬೆಳ್ಳೂರು ಕ್ರಾಸ್ ತುಮಕೂರಿಗೆ ಹೋಗ್ಬೋದು. ಇದೊಂದೇ ವೇ ಇರೋದು ಆ್ಯಕ್ಚುಲಿ ಅಲ್ಲಿ ಹೋಗೋದಾದ್ರೆ. ಇಲ್ಲಾಂದರೆ ಚನ್ನಪಟ್ಟಣದವರೆಗೂ ಬಂದುಬಿಟ್ಟು ಅಲ್ಲಿಂದ ತುಮಕೂರಿಗೆ ಹೋಗ್ತಾರೆ ತುಂಬ ಜನ. ಅದು ಆಲ್ಮೋಸ್ಟ್ ಯಾರು ರೀಚ್ ಆಗಲ್ಲ, ಆ ರೀತಿಯಾಗಿ ಹೋಗೋದಿಲ್ಲ, ಆ ಮ್ಯಾಪನ್ನು ಯೂಸ್ ಮಾಡೋದಿಲ್ಲ. ಇದೇ ಆಲ್ಮೋಸ್ಟ್ ಮಾಮೂಲಿಯಾಗೂ ಯೂಸ್ ಮಾಡೋದು ಇದನ್ನೇ, ಈಗಲೂ ಕೂಡ ಇದನ್ನೇ ಯೂಸ್ ಮಾಡ್ಬೋದು ಮೈಸೂರು ಟು ತುಮಕೂರಿಗೆ ಹೋಗೋದಾದ್ರೆ. ಒಟ್ಟು ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು, ಅದಾದಮೇಲೆ ಮೈಸೂರು ಟು ತುಮಕೂರು, ತುಮಕೂರು ಟು ಮೈಸೂರಿಗೆ ಹೋಗೋದಾದ್ರೆ ಈ ವೇಸ್ಗಳನ್ನು ಯೂಸ್ ಮಾಡ್ಬೋದಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೋದಿ ಅವರು ಬರೀ ಮಂಡ್ಯಕ್ಕೆ ಮಾತ್ರ ಅಲ್ಲ, ಧಾರವಾಡಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಯೋಜನೆಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ IIT ಲೋಕಾರ್ಪಣೆ ಆಗ್ತಾ ಇರುವಂಥದ್ದು, ಮತ್ತೆ ವಿಶ್ವದಲ್ಲೇ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೋದಿ ಅವರು. ಅದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.